ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನಮ್ಮ ಚರ್ಚೆಯ ವಿಷಯ ಸಂಧ್ಯಾವಂದನೆ. ಇದೊಂದು ದೈನಂದಿನ ವೈದಿಕ ಆಚರಣೆ. ನಾವು ಆಧರಿಸಿರುವ ಮೂಲ ಸಾಮಗ್ರಿಗಳ ಪ್ರಕಾರ ಇದು ಕೇವಲ ಒಂದು ಕರ್ಮವಲ್ಲ, ಬದಲಾಗಿ ಅದೊಂದು ಆಧ್ಯಾತ್ಮಿಕ ತಪಸ್ಸು. ಇದರ ಮುಖ್ಯ ಉದ್ದೇಶ ಅದು ವ್ಯಕ್ತಿಯಲ್ಲಿ ಅಡಗಿರುವ ಸುಪ್ತ ಚೇತನವನ್ನು ಜಾಗೃತಗೊಳಿಸುವುದು. ಇಲ್ಲಿ ನಮ್ಮ ಮುಂದೆ ಒಂದು ಮೂಲಭೂತ ಪ್ರಶ್ನೆ ಉದ್ಭವಿಸುತ್ತದೆ. ಸಂಧ್ಯಾವಂದನೆಯ ಪರಿಪೂರ್ಣ ಫಲವನ್ನು ಪಡೆಯಲು ಅದರ ಪ್ರತಿಯೊಂದು ಮಂತ್ರ ಮತ್ತು ಕ್ರಿಯೆಯ ಆಳವಾದ ಅರ್ಥವನ್ನು ಅಂತರಂಗವನ್ನು ತಿಳಿದು ಚಿಂತಿಸುವುದು ಅಥವಾ ಅನುಸಂಧಾನ ಮಾಡುವುದು ಅತ್ಯಗತ್ಯವೇ, ಅಥವಾ ಕೇವಲ ಶ್ರದ್ಧೆ ಮತ್ತು ಭಕ್ತಿಯಿಂದ ನಿಯಮಿತವಾಗಿ ಆಚರಿಸಿದರೆ ಸಾಕೆ? ನನ್ನ ವಾದದ ಪ್ರಕಾರ ಅನುಸಂಧಾನವಿಲ್ಲದ ಆಚರಣೆ ಅಪೂರ್ಣ. ನಿಜವಾದ ಆಧ್ಯಾತ್ಮಿಕ ಪ್ರಗತಿಗೆ ಜ್ಞಾನ ಅನಿವಾರ್ಯ. ನಾನೀ ವಿಚಾರವನ್ನ ಸ್ವಲ್ಪ ಬೇರೆದೇ ದೃಷ್ಟಿಕೋನದಿಂದ ನೋಡ್ತೇನೆ. ನನ್ನ ಪ್ರಕಾರ ನಿರಂತರ ಮತ್ತು ಶ್ರದ್ಧಾಪೂರ್ವಕ ಆಚರಣೆಯ ಅಡಿಪಾಯ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇಂತಹ ಗಹನವಾದ ಜ್ಞಾನದ ಅನುಸಂಧಾನ ಮಾಡುವುದು ಅಷ್ಟು ಪ್ರಾಕ್ಟಿಕಲ್ ಆಗಿ ಸಾಧ್ಯವಿಲ್ಲ. ಸರಿ, ನನ್ನ ನಿಲುವನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತೇನೆ. ನೋಡಿ, ಸಂಧ್ಯಾವಂದನೆಯನ್ನು ಕೇವಲ ದೈಹಿಕ ಅಥವಾ ವಾಚಿಕ ಕ್ರಿಯೆಯಾಗಿ ನೋಡುವುದು ಅದು ತಪ್ಪು. ಅದೊಂದು ಜ್ಞಾನಯಜ್ಞ. ಮೂಲ ಗ್ರಂಥದಲ್ಲೇ ಭಗವದ್ಗೀತೆಯ ಶ್ಲೋಕವನ್ನು ಉಲ್ಲೇಖಿಸಿ ಹೇಳಿರುವಂತೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅಂದ್ರೆ ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮನಾದ ಪವಿತ್ರವಾದುದು ಬೇರೆ ಇಲ್ಲ. ಇದೇ ಕಾರಣಕ್ಕೆ ಆಚರಣೆಯನ್ನು ಸ್ಪಷ್ಟವಾಗಿ 3 ಹಂತಗಳಾಗಿ ವಿಂಗಡಿಸಲಾಗಿದೆ. ಪ್ರಾಥಮಿಕ ಹಂತ ಯಾಂತ್ರಿಕವಾಗಿ ಮಂತ್ರಗಳನ್ನ ಮತ್ತು ಕ್ರಿಯೆಗಳನ್ನ ಕಲಿಯುವುದು. ಮಾಧ್ಯಮಿಕ ಹಂತ ಅರ್ಥ ಸಂಪೂರ್ಣ ತಿಳಿಯದಿದ್ರೂ ಶ್ರದ್ಧೆ ಮತ್ತು ಏಕಾಗ್ರತೆಯಿಂದ ಮಾಡುವುದು. ಮತ್ತು ಉನ್ನತ ಹಂತ ಪ್ರತಿಯೊಂದರ ಅಂತರಂಗವನ್ನು ತಿಳಿದು ಅನುಸಂಧಾನ ಮಾಡುವುದು. ಮೋಕ್ಷವೆಂಬ ಪರಮಪುರುಷಾರ್ಥಕ್ಕೆ ಪೂರಕವಾದ ನಿಜವಾದ ಫಲ ಚಿತ್ತಶುದ್ಧಿ ಮತ್ತು ಆತ್ಮಜ್ಞಾನ ಸಿಗುವುದು ಈ ಉನ್ನತ ಹಂತದಲ್ಲಿ ಮಾತ್ರ. ಅನುಸಂಧಾನದಿಂದಲೇ ನಮ್ಮೊಳಗಿನ ಕಾಮ, ಕ್ರೋಧ, ಲೋಭದಂಥ ಅರಿಷಡ್ವರ್ಗಗಳನ್ನು ಗೆಲ್ಲಲು ಮತ್ತು ನಾನು ಎಂಬ ಅಹಂಕಾರವನ್ನು ನಾಶ ಮಾಡಲು ಸಾಧ್ಯ. ಉದಾಹರಣೆಗೆ, ಆಚಮನ ಮತ್ತು ಪ್ರಾಣಾಯಾಮದಂತಹ ಕ್ರಿಯೆಗಳನ್ನೇ ನೋಡಿ. ಅವು ಕೇವಲ ನೀರು ಕುಡಿಯುವುದು ಅಥವಾ ಉಸಿರಾಟದ ವ್ಯಾಯಾಮವಲ್ಲ. ಆಚಮನದಲ್ಲಿ ನಾವು ಉಚ್ಚರಿಸುವ ಕೇಶವಾದಿ ನಾಮಗಳು ನಮ್ಮ ಶರೀರದಲ್ಲಿರುವ ಚೈತನ್ಯಕ್ಕೂ ಆ ಪರಮಾತ್ಮನಿಗೂ ಇರುವ ಸಂಬಂಧವನ್ನು ಹೇಳುತ್ತವೆ. ಪ್ರಾಣಾಯಾಮವು ಪಿಂಡಾಂಡ ನಮ್ಮ ಶರೀರ ಮತ್ತು ಬ್ರಹ್ಮಾಂಡ ಈ ವಿಶ್ವ, ಇವುಗಳ ನಡುವಿನ ಪ್ರಾಣಶಕ್ತಿಯ ವಿನಿಮಯವನ್ನು ಸಂಕೇತಿಸುತ್ತದೆ. ಈ ಜ್ಞಾನವಿಲ್ಲದೆ ಮಾಡಿದರೆ ಆ ಕ್ರಿಯೆಗಳ ಉದ್ದೇಶವೇ ಸೀಮಿತವಾಗುತ್ತದೆ. ನೀವು ಹೇಳಿದ ಜ್ಞಾನದ ಮಹತ್ವವನ್ನು ನಾನು ನಿರಾಕರಿಸುತ್ತಿಲ್ಲ, ಖಂಡಿತ ಇಲ್ಲ. ಆದರೆ ಅದನ್ನ ಆಚರಣೆಯ ಯಶಸ್ಸಿಗೆ ಒಂದು ಕಡ್ಡಾಯ ಪೂರ್ವಾಪೇಕ್ಷಿತವನ್ನಾಗಿ ಮಾಡುವುದನ್ನ ನಾನು ಒಪ್ಪುವುದಿಲ್ಲ. ಆಕ್ಚುಲಿ ಶ್ರದ್ಧಾಪೂರ್ವಕವಾದ ನಿರಂತರವಾದ ಆಚರಣೆಯೇ ಎಲ್ಲದಕ್ಕೂ ಅಡಿಪಾಯ. ಮೂಲ ಗ್ರಂಥದಲ್ಲೇ ಹೇಳಿರುವ ಹಾಗೆ ನಿಯಮಿತ ಸಂಧ್ಯಾವಂದನೆಯಿಂದ ಏಕಾಗ್ರತೆ ಹೆಚ್ಚುತ್ತದೆ. ಪ್ರಾತಃಕಾಲದ ಸಂಧ್ಯಾವಂದನೆ ರಾತ್ರಿ ಮಾಡಿದ ಪಾಪಗಳನ್ನ, ಸಾಯಂಕಾಲದ ಸಂಧ್ಯಾವಂದನೆ ಹಗಲು ಮಾಡಿದ ಪಾಪಗಳನ್ನ ನಾಶ ಮಾಡುತ್ತದೆ. ಪ್ರಾಣಾಯಾಮದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ. ಈ ಫಲಗಳು ಕಡಿಮೆ ಅಂತ ಭಾವಿಸಬೇಕೇ? ಇವನ್ನು ಪಡೆಯಲು ಉನ್ನತ ಮಟ್ಟದ ಅನುಸಂಧಾನವೇ ಬೇಕು ಅಂತ ಗ್ರಂಥವು ಎಲ್ಲಿಯೂ ಕಡ್ಡಾಯ ಮಾಡುವುದಿಲ್ಲ. ಇಂದಿನ ಆಧುನಿಕ ಯುಗದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ, ಸಮಯದ ಅಭಾವ ಹೀಗೆ ನೂರಾರು ಕಾರಣಗಳಿಂದ ಅನೇಕರು ಸಂಧ್ಯಾವಂದನೆಯನ್ನೇ ಕೈಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಆಚರಣೆಯನ್ನು ಸರಳಗೊಳಿಸಿ ಅದರ ಮಹತ್ವವನ್ನು ತಿಳಿಸಿ ಶ್ರದ್ಧೆಯಿಂದ ಮಾಡಲು ಪ್ರೋತ್ಸಾಹಿಸುವುದು ನಮ್ಮ ಕರ್ತವ್ಯ. ಅದರ ಬದಲು ಜ್ಞಾನದ ಸಂಕೀರ್ಣತೆಯನ್ನು ಮುಂದಿಟ್ಟು ಅವರನ್ನು ಇನ್ನಷ್ಟು ದೂರ ಮಾಡೋದು ಸರಿಯೇ? ರಾಮಾಯಣದಲ್ಲಿ ಸೇತುವೆ ನಿರ್ಮಾಣದ ಸಮಯದಲ್ಲಿ ತನ್ನ ಪುಟ್ಟ ಶಕ್ತಿಗೆ ಅನುಸಾರವಾಗಿ ಮರಳಿನ ಕಣಗಲನ್ನು ಹೊತ್ತು ತಂದ ಅಳಿಲಿನ ಸೇವೆಯನ್ನು ಶ್ರೀರಾಮಚಂದ್ರನು ಮೆಚ್ಚಲಿಲ್ಲವೇ? ಹಾಗೆಯೇ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಶ್ರದ್ಧೆಯಿಂದ ಆಚರಿಸಿದರೆ ಅದಕ್ಕೆ ಅದರದ್ದೇ ಆದ ಮೌಲ್ಯ ಮತ್ತು ಫಲ ಖಂಡಿತವಾಗಿಯೂ ಇದೆ. ನೀವು ಹೇಳುವ ದೈಹಿಕ ಮತ್ತು ಮಾನಸಿಕ ಪ್ರಯೋಜನಗಳು ನಿಸ್ಸಂದೇಹವಾಗಿ ಮೌಲ್ಯಯುತವಾದವು. ಆದರೆ ನನ್ನ ಪಾಯಿಂಟ್ ಏನಂದ್ರೆ, ಅವು ಕೇವಲ ಪ್ರಾಥಮಿಕ ಹಂತದ ಫಲಗಳು. ಸಂಧ್ಯಾವಂದನೆಯ ಅಂತಿಮ ಫಲ ಆಧ್ಯಾತ್ಮಿಕ ಜಾಗೃತಿ ಮತ್ತು ಮೋಕ್ಷ ಸಾಧನೆಗೆ ಬೇಕಾದ ಚಿತ್ತಶುದ್ಧಿ.
ಇದು ಮಂತ್ರಗಳ ಅಂತರಂಗವನ್ನು, ಅವುಗಳ ದೇವತೆಗಳನ್ನು, ಛಂದಸ್ಸನ್ನು ಮತ್ತು ತತ್ವವನ್ನು ಅರಿಯದೆ ಹೇಗೆ ಸಾಧ್ಯ? ಜ್ಞಾನವಿಲ್ಲದ ಕರ್ಮವು ಅಹಂಕಾರವನ್ನು ಹೆಚ್ಚಿಸಿ ಬಂಧನಕ್ಕೆ ಕಾರಣವಾಗಬಹುದು, ಆದರೆ ಜ್ಞಾನಯುಕ್ತ ಕರ್ಮವು ಅಹಂಕಾರವನ್ನು ಕರಗಿಸಿ ಮುಕ್ತಿಗೆ ದಾರಿಯಾಗುತ್ತದೆ. ನೀವು ಹೇಳಿದ ಪಾಪನಾಶದ ವಿಷಯವನ್ನೇ ತೆಗೆದುಕೊಳ್ಳೋಣ. ಪಾಪವೆಂದರೇನು? ತಿಳಿಯದೆ ಮಾಡುವ ತಪ್ಪುಗಳು. ಆ ತಪ್ಪುಗಳು ಮರುಕಳಿಸದಂತೆ ತಡೆಯುವುದೇ ನಿಜವಾದ ಪಾಪನಾಶ. ಅದು ಕೇವಲ ಜ್ಞಾನೋದಯದಿಂದ ಮಾತ್ರ ಸಾಧ್ಯ. ಆದರೆ ನೀವು ಯಾವುದನ್ನು ಪ್ರಾಥಮಿಕ ಫಲ ಅಂತ ಕರೆಯುತ್ತಿದ್ದೀರೋ ಅದೇ ಅನೇಕರಿಗೆ ಅಂತಿಮ ಫಲದಷ್ಟೇ ಮುಖ್ಯ. ಪಾಪನಾಶ ಮತ್ತು ಚಿತ್ತಶುದ್ಧಿಯನ್ನು ನೀವು ಅಷ್ಟು ಸುಲಭವಾಗಿ ಲೌಕಿಕ ಫಲವೆಂದು ತಳ್ಳಿಹಾಕುವಂತಿಲ್ಲ. ಇವೇ ಆಧ್ಯಾತ್ಮಿಕ ಪ್ರಗತಿಯ ಅಡಿಗಲ್ಲುಗಳು. ಶ್ರದ್ಧೆಯಿಂದ ಮಾಡುವ ಆಚರಣೆಯು ಈ ಅಡಿಪಾಯವನ್ನು ದಿನದಿಂದ ದಿನಕ್ಕೆ ಗಟ್ಟಿಗೊಳಿಸುತ್ತದೆ. ಎಲ್ಲರೂ ಒಂದೇ ಬಾರಿಗೆ ಕಟ್ಟಡದ ಮೇಲಂತಸ್ತನ್ನು ತಲುಪಲು ಸಾಧ್ಯವಿಲ್ಲ. ಅಡಿಪಾಯವೇ ಇಲ್ಲದೆ ಕಟ್ಟಡ ನಿಲ್ಲಲು ಸಾಧ್ಯವೇ? ಹಾಗಾಗಿ ಮಾಧ್ಯಮಿಕ ಹಂತ ಅಂದರೆ ಶ್ರದ್ಧೆಯಿಂದ ಮಾಡುವ ಆಚರಣೆಯು ತನ್ನಲ್ಲೇ ಒಂದು ಪರಿಪೂರ್ಣ ಮತ್ತು ಅತ್ಯಂತ ಶಕ್ತಿಯುತವಾದ ಮಾರ್ಗವಾಗಿದೆ. ನನ್ನ ಪರಿಚಯದ ಒಬ್ಬರು ಹಿರಿಯರಿದ್ದಾರೆ. ಅವರಿಗೆ ಮಂತ್ರದ ಪ್ರತಿಪದದ ಅರ್ಥ ಗೊತ್ತಿಲ್ಲದಿರಬಹುದು, ಆದರೆ ದಿನಕ್ಕೆ 3 ಬಾರಿ ತಪ್ಪದೆ ಶ್ರದ್ಧೆಯಿಂದ ಸಂಧ್ಯಾವಂದನೆ ಮಾಡಿದಾಗ ಅವರ ಮುಖದಲ್ಲಿ ಕಾಣುವ ಆ ಶಾಂತಿ, ಆ ತೃಪ್ತಿ, ಅದು ಯಾವುದೇ ಪಾಂಡಿತ್ಯಕ್ಕಿಂತ ಕಡಿಮೆಯೇ ಅಲ್ಲ. ನಿಮ್ಮ ವಾದವನ್ನು ಒಪ್ಪುತ್ತಲೇ ನನ್ನದೊಂದು ಪ್ರಶ್ನೆಯಿದೆ. ಅಡಿಪಾಯ ಗಟ್ಟಿಯಾದರೆ ಸಾಕು, ಕಟ್ಟಡದ ಬಗ್ಗೆ ಚಿಂತಿಸುವುದೇ ಬೇಡವೇ? ಸಂಧ್ಯಾವಂದನೆಯ ಪರಮ ಉದ್ದೇಶವೇ ಆಧ್ಯಾತ್ಮಿಕ ಉನ್ನತಿ. ಆ ಗುರಿಯನ್ನು ಮರೆತು ಕೇವಲ ಪ್ರಾಥಮಿಕ ಫಲಗಳಿಗೆ ತೃಪ್ತಿಪಡುವುದು ಸಾಧಕನ ಲಕ್ಷಣವಲ್ಲ. ಪ್ರತಿಯೊಂದು ಕ್ರಿಯೆಯ ಹಿಂದಿರುವ ತತ್ವವನ್ನು ಅರಿಯಲು ಪ್ರಯತ್ನಿಸುವುದೇ ನಿಜವಾದ ಸಾಧನೆ. ನೀವು ಕೊಟ್ಟ ಅಳಿಲಿನ ಉದಾಹರಣೆ ಬಹಳ ಸುಂದರವಾದದ್ದು. ಅದರ ಶ್ರದ್ಧೆ, ಭಕ್ತಿ ಮೆಚ್ಚುವಂಥದ್ದೇ. ಆದರೆ ಒಂದು ಪ್ರಶ್ನೆ: ಸೇತುವೆ ನಿರ್ಮಾಣಕ್ಕೆ ಅಳಿಲಿನ ಶ್ರದ್ಧೆಯಷ್ಟೇ ಸಾಕಾಗಿತ್ತೇ? ನಳನೀಲರ ವಾಸ್ತುಶಿಲ್ಪದ ಜ್ಞಾನ, ಹನುಮಂತನ ಬಲ ಮತ್ತು ಜ್ಞಾನ ಇವೆಲ್ಲವೂ ಬೇಕಾಗಿರ್ಲಿಲ್ವಾ? ಶ್ರದ್ಧೆ ಅಡಿಪಾಯ ಹಾಕಬಹುದು, ಆದರೆ ಜ್ಞಾನವಿಲ್ಲದೆ ಒಂದು ಬೃಹತ್ ಕಟ್ಟಡವನ್ನು ನಿರ್ಮಿಸಲು ಸಾಧ್ಯವೇ? ನಿಮ್ಮ ಪ್ರಶ್ನೆಯಲ್ಲೇ ಒಂದು ಸೂಕ್ಷ್ಮವಿದೆ. ಸೇತುವೆ ನಿರ್ಮಾಣಕ್ಕೆ ಜ್ಞಾನ ಬೇಕಿತ್ತು, ನಿಜ. ಆದ್ರೆ ಆ ಜ್ಞಾನಿಗಳ ಜೊತೆಗೆ ಅಳಿಲಿನಂತಹ ಅಸಂಖ್ಯಾತ ಶ್ರದ್ಧಾವಂತರು ಕೈಜೋಡಿಸಿದ್ದರಿಂದಲೇ ಆ ಮಹಾಕಾರ್ಯ ಸಾಧ್ಯವಾದದ್ದು. ಎಲ್ಲರೂ ನಳನೀಲರಾಗಲು ಸಾಧ್ಯವಿಲ್ಲ, ಆದರೆ ಪ್ರತಿಯೊಬ್ಬರೂ ಅಳಿಲಾಗಬಹುದು. ನೀವು ಸಾಧನೆಯ ಬಗ್ಗೆ ಮಾತನಾಡುತ್ತೀರಿ, ನಾನು ಆಚರಣೆಯ ಪ್ರಾಯೋಗಿಕತೆಯ ಬಗ್ಗೆ ಮಾತನಾಡುತ್ತಿದ್ದೇನೆ. ನಾವು ಚರ್ಚಿಸುತ್ತಿರುವ ಮೂಲ ಸಾಮಗ್ರಿ ಸಂಧ್ಯಾವಂದನೆಯ ಅಂತರಂಗ ಎಂಬ ಪುಸ್ತಕವೇ ಒಂದು ಬೃಹತ್ ಗ್ರಂಥ. ಅದರಲ್ಲಿ ವಿವರಿಸಿರುವ 24 ತತ್ವಗಳು, ಗಾಯತ್ರಿಯ 3 ಪಾದಗಳ ಅರ್ಥ, ಬ್ರಹ್ಮಾಂಡ ಪಿಂಡಾಂಡದ ಸಂಬಂಧದಂತಹ ಗಹನವಾದ ವಿಷಯಗಳನ್ನ ಒಬ್ಬ ಸಾಮಾನ್ಯ ಸಾಧಕನು ತನ್ನ ದೈನಂದಿನ ಜಂಜಾಟಗಳ ನಡುವೆ ಗ್ರಹಿಸಿ ಪ್ರತಿನಿತ್ಯ ಅನುಸಂಧಾನ ಮಾಡುವುದು ಅದೆಷ್ಟು ಸಾಧ್ಯ? ನಿಮ್ಮ ವಾದವನ್ನು ಒಪ್ಪಿಕೊಂಡ್ರೆ ಇದು ಸಂಧ್ಯಾವಂದನೆಯಂತಹ ದೈನಂದಿನ ಆಚರಣೆಯನ್ನು ಕೆಲವೇ ಪಂಡಿತರಿಗೆ ಅಥವಾ ನಿವೃತ್ತರಾದವರಿಗೆ ಸೀಮಿತಗೊಳಿಸುವ ಅಪಾಯವಿದೆ. ಕ್ಷಮಿಸಿ, ಈ ವಾದವನ್ನು ಒಪ್ಪಲು ಸ್ವಲ್ಪ ಕಷ್ಟ. ಅದಕ್ಕೆ ಕಾರಣವೇನೆಂದರೆ ಆ ಗ್ರಂಥದ ಉದ್ದೇಶವೇ ಈ ಜ್ಞಾನವನ್ನು ಎಲ್ಲರಿಗೂ ತಲುಪಿಸುವುದು, ಅದನ್ನು ಪಂಡಿತರಿಗೆ ಸೀಮಿತಗೊಳಿಸುವುದಲ್ಲ. ಅದಕ್ಕಾಗಿಯೇ ಮೂಲ ಗ್ರಂಥದಲ್ಲಿ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಉನ್ನತ ಎಂಬ ಹಂತಗಳನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಯಾರು ಮೊದಲ ದಿನವೇ ಉನ್ನತ ಹಂತವನ್ನು ತಲುಪಬೇಕೆಂದು ಶಾಸ್ತ್ರ ಹೇಳುವುದಿಲ್ಲ. ಪ್ರಾಥಮಿಕ ಹಂತದಲ್ಲಿ ಪ್ರಾರಂಭಿಸಿ ನಿಧಾನವಾಗಿ ಗುರುಗಳ ಮೂಲಕ, ಗ್ರಂಥಗಳ ಮೂಲಕ ಜ್ಞಾನವನ್ನು ಸಂಪಾದಿಸುತ್ತಾ ಉನ್ನತ ಹಂತಕ್ಕೆ ಏರಲು ಪ್ರಯತ್ನಿಸುವುದೇ ನಿಜವಾದ ಸಾಧನೆ. ಕಷ್ಟವೆಂದು ಪ್ರಯತ್ನವನ್ನೇ ಬಿಡುವುದು ಸಾಧಕನ ಲಕ್ಷಣವೇ? ಜ್ಞಾನ ಸಂಪಾದನೆ ಕಷ್ಟಕರವೆಂದು ಹೇಳುತ್ತೀರಿ, ಆದರೆ ಅದಕ್ಕಾಗಿಯೇ ಅಲ್ಲವೇ ಗುರುಪರಂಪರೆ ಇರುವುದು? ಒಬ್ಬ ಸಮರ್ಥ ಗುರುವಿನ ಮಾರ್ಗದರ್ಶನದಲ್ಲಿ ಈ ಜ್ಞಾನವನ್ನು ಪಡೆಯುವುದು ಸುಲಭವಲ್ಲವೇ? ಗುರುಪರಂಪರೆಯ ಮಹತ್ವವನ್ನು ನಾನು ಪ್ರಶ್ನಿಸುತ್ತಿಲ್ಲ. ಆದರೆ ಇಂದಿನ ಕಾಲದಲ್ಲಿ ಎಲ್ಲರಿಗೂ ಅಂತಹ ಸಮರ್ಥ ಗುರುಗಳು ಸುಲಭವಾಗಿ ಸಿಗುತ್ತಾರೆಯಾ? ಒಂದು ವೇಳೆ ಸಿಕ್ಕರೂ ಅವರ ಬಳಿ ಹೋಗಿ ಕಲಿಯುವಷ್ಟು ಸಮಯ, ವ್ಯವಧಾನ ಎಷ್ಟು ಜನರಿಗಿದೆ? ಎಲ್ಲಕ್ಕಿಂತ ಮುಖ್ಯವಾಗಿ ಗುರುವಿನ ಬಳಿ ಹೋಗುವ ಮೊದಲೇ ಆ ವ್ಯಕ್ತಿಗೆ ಆಚರಣೆಯ ಮೇಲೆ ಒಂದು ಬಲವಾದ ನಂಬಿಕೆ, ಒಂದು ಶ್ರದ್ಧೆ ಮೂಡಬೇಕಲ್ವೇ? ಆ ಶ್ರದ್ಧೆಯೇ ಅವನನ್ನು ಜ್ಞಾನದ ಹುಡುಕಾಟಕ್ಕೆ ಗುರುವಿನ ಬಳಿ ಕರೆದೊಯ್ಯುವುದು. ಹಾಗಾಗಿ ಶ್ರದ್ಧೆಯೇ ಮೊದಲ ಹೆಜ್ಜೆ ಮತ್ತು ಅನಿವಾರ್ಯವಾದ ಹೆಜ್ಜೆ.
ಇದು ಕಷ್ಟವೆಂದು ಬಿಡುವ ಪ್ರಶ್ನೆಯಲ್ಲ, ಇದು ಆಚರಣೆಯನ್ನು ಜೀವಂತವಾಗಿಡುವ ಪ್ರಶ್ನೆ. ಇಂದಿನ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ದಿನಕ್ಕೆ 3 ಬಾರಿ ಶ್ರದ್ಧೆಯಿಂದ ಸಂಧ್ಯಾವಂದನೆ ಮಾಡಿದರೆ ಅದುವೇ ಒಂದು ದೊಡ್ಡ ಸಾಧನೆ. ಅದರ ಮೇಲೆ ನೀವು ಜ್ಞಾನದ ನಿರೀಕ್ಷಣೆಯ ಭಾರವನ್ನು ಹೇರಿದರೆ ಆತ ಆಚರಣೆಯನ್ನೇ ಬಿಟ್ಟುಬಿಡುವ ಸಾಧ್ಯತೆ ಹೆಚ್ಚಿದೆ. ಮೊದಲು ಆಚರಣೆ ಉಳಿಯಬೇಕು, ನಂತರ ಜ್ಞಾನದ ಅನ್ವೇಷಣೆ. ನಿಮ್ಮ ತರ್ಕದಲ್ಲಿ ನನಗೆ ಒಂದು ಕೊರತೆ ಕಾಣಿಸುತ್ತಿದೆ. ಯಾಕಂದ್ರೆ ನೀವು ಜ್ಞಾನವನ್ನು ಭಾರ ಎಂದು ಕರೆಯುತ್ತಿದ್ದೀರಿ. ಆದರೆ ಜ್ಞಾನವು ಭಾರವಲ್ಲ, ಅದು ಆಚರಣೆಗೆ ಶಕ್ತಿ ಮತ್ತು ದಿಕ್ಕು ನೀಡುವ ದೀವಿಗೆ. ಛಾಂದೋಗ್ಯ ಉಪನಿಷತ್ತಿನ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧಯೋಪನಿಷದ ತದೇವ ವೀರ್ಯವತ್ತರಂ ಭವತಿ ಎಂಬ ವಾಕ್ಯವನ್ನು ಗಮನಿಸಬೇಕು. ಇದರ ಸ್ಪಷ್ಟ ಅರ್ಥ ವಿದ್ಯೆಯಿಂದ ಅಂದ್ರೆ ಜ್ಞಾನದಿಂದ, ಶ್ರದ್ಧೆಯಿಂದ ಮತ್ತು ಉಪನಿಷತ್ತಿನ ರಹಸ್ಯಾರ್ಥಗಳನ್ನು ತಿಳಿದು ಮಾಡುವ ಕರ್ಮವು ಹೆಚ್ಚು ಶಕ್ತಿಶಾಲಿಯಾಗುತ್ತದೆ ಎಂದು. ಇಲ್ಲಿ ಜ್ಞಾನ ಮತ್ತು ಶ್ರದ್ಧೆ ಎರಡನ್ನೂ ಹೇಳಲಾಗಿದೆ. ಕೇವಲ ಶ್ರದ್ಧೆಯಿದ್ದು ಜ್ಞಾನವಿಲ್ಲದಿದ್ರೆ ಅದರ ಶಕ್ತಿ ಸೀಮಿತ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಶ್ರದ್ಧೆಯಿಂದ ವಾಹನ ಚಲಾಯಿಸಬಹುದು, ಆದರೆ ರಸ್ತೆಯ ನಿಯಮಗಳ ಜ್ಞಾನ, ಇಂಜಿನ್ ಹೇಗೆ ಕೆಲಸ ಮಾಡುತ್ತದೆ ಎಂಬ ತಿಳುವಳಿಕೆ ಇಲ್ಲದಿದ್ದರೆ ಅಪಘಾತದ ಸಾಧ್ಯತೆ ಹೆಚ್ಚಲ್ವೇ? ಹಾಗೆಯೇ ಜ್ಞಾನವು ನಮ್ಮ ಆಧ್ಯಾತ್ಮಿಕ ಪಯಣವನ್ನು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿಸುತ್ತದೆ. ನಿಮ್ಮ ಮಾತು ತೂಕವಾದದ್ದು. ಆದರೆ ಈ ಆಯಾಮವನ್ನು ನೀವು ಪರಿಗಣಿಸಿದ್ದೀರಾ? ಅದೇ ತರ್ಕವನ್ನು ಮುಂದುವರಿಸಿದರೆ ಭಗವದ್ಗೀತೆಯು ಶ್ರದ್ಧೆಯಿಲ್ಲದೆ ಮಾಡುವ ಯಜ್ಞ, ದಾನ, ತಪಸ್ಸು ಎಲ್ಲವನ್ನೂ ಅಸತ್ ಅಂದ್ರೆ ನಿಷ್ಪ್ರಯೋಜಕ ಎಂದು ಕರೆಯುತ್ತದೆ. ಅದು ಜ್ಞಾನವಿಲ್ಲದ ಆಚರಣೆಯ ಬಗ್ಗೆ ಅಷ್ಟು ಕಠೋರವಾದ ಮಾತು ಹೇಳುವುದಿಲ್ಲ. ಇದರರ್ಥವೇನು? ಶ್ರದ್ಧೆಯೇ ಆಧಾರ, ಅಡಿಪಾಯ. ಬಲವಾದ ಅಚಲವಾದ ಶ್ರದ್ಧೆ ಇದ್ದರೆ ಜ್ಞಾನವು ತಾನಾಗೇ ಹುಡುಕಿಕೊಂಡು ಬರುತ್ತದೆ ಎಂಬ ನಂಬಿಕೆ ನಮ್ಮ ಪರಂಪರೆಯಲ್ಲಿದೆ. ಜ್ಞಾನವಿದ್ದು ಶ್ರದ್ಧೆ ಇಲ್ಲದಿದ್ದರೆ ಅದು ಕೇವಲ ಬೌದ್ಧಿಕ ಕಸರತ್ತಾಗಿ, ಅಹಂಕಾರದ ಪ್ರದರ್ಶನವಾಗಿ ಉಳಿಯುವ ಅಪಾಯವಿದೆ. ಆಚರಣೆಯ ಆತ್ಮವೇ ಶ್ರದ್ಧೆ. ಜ್ಞಾನವು ಆ ಆತ್ಮಕ್ಕೆ ಶಕ್ತಿ ತುಂಬುವ ಶರೀರವಿರಬಹುದು, ಆದರೆ ಆತ್ಮವಿಲ್ಲದ ಶರೀರಕ್ಕೆ ಬೆಲೆಯಿಲ್ಲ. ಶ್ರದ್ಧೆಯೆಂಬ ಬೇರು ಗಟ್ಟಿಯಾಗಿದ್ದರೆ ಜ್ಞಾನವೆಂಬ ಫಲ ತಾನಾಗಿಯೇ ದೊರೆಯುತ್ತದೆ. ಅಂತಿಮವಾಗಿ ಹೇಳುವುದಾದರೆ, ಸಂಧ್ಯಾವಂದನೆಯು ಒಂದು ಯಾಂತ್ರಿಕ ಕ್ರಿಯೆಯನ್ನು ಮೀರಿ ಜ್ಞಾನಪೂರ್ವಕ ಅನುಸಂಧಾನವಾದಾಗ ಮಾತ್ರ ಅದರ ನಿಜವಾದ ಆಳ ಮತ್ತು ಉದ್ದೇಶವಾದ ಆಧ್ಯಾತ್ಮಿಕ ಜಾಗೃತಿಯನ್ನು ಸಾಧಿಸಲು ಸಾಧ್ಯ. ಜ್ಞಾನವು ಕೇವಲ ಅಲಂಕಾರವಲ್ಲ, ಅದು ಆಚರಣೆಯ ತಿರುಳು. ಶ್ರದ್ಧೆಯು ನಮ್ಮನ್ನು ದಾರಿಯಲ್ಲಿ ನಡೆಸಿದರೆ, ಜ್ಞಾನವು ನಾವು ತಲುಪಬೇಕಾದ ಗುರಿಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಈ ಮಾರ್ಗ ಕಷ್ಟಕರವೆನಿಸಿದರೂ ಪ್ರತಿಯೊಬ್ಬ ಸಾಧಕನೂ ತಲುಪಲು ಪ್ರಯತ್ನಿಸಬೇಕಾದ ಉನ್ನತ ಮಾರ್ಗವಿದು. ಹೌದು, ಜ್ಞಾನವು ಒಂದು ಉನ್ನತ ಆದರ್ಶವಾಗಿರಬಹುದು. ಆದರೆ ಶ್ರದ್ಧೆ ಮತ್ತು ನಿರಂತರತೆಯುಳ್ಳ ಆಚರಣೆಯು ತನ್ನದೇ ಆದ ಮಹತ್ತರವಾದ ಫಲಗಳನ್ನು ನೀಡುತ್ತದೆ. ಬಹುಪಾಲು ಜನರಿಗೆ ಇದು ಹೆಚ್ಚು ಪ್ರಾಯೋಗಿಕ ಮತ್ತು ವಾಸ್ತವಿಕ ಮಾರ್ಗವಾಗಿದೆ. ಮೊದಲು ಆಚರಣೆಯನ್ನು ಉಳಿಸಿ ಬೆಳೆಸುವುದು ನಮ್ಮ ಆದ್ಯತೆಯಾಗಬೇಕು. ಬೀಜವನ್ನು ನೆಟ್ಟು ನೀರೆರೆದು ಪೋಷಿಸಿದರೆ ಅದು ತಾನಾಗಿಯೇ ಹೆಮ್ಮರವಾಗಿ ಬೆಳೆಯುವಂತೆ, ಶ್ರದ್ಧೆಯಿಂದ ಆಚರಣೆಯನ್ನು ಪೋಷಿಸಿದರೆ ಜ್ಞಾನದ ಬಾಗಿಲು ತಾನಾಗಿಯೇ ತೆರೆಯುತ್ತದೆ. ಸ್ಪಷ್ಟವಾಗಿ ಈ ಚರ್ಚೆಯಲ್ಲಿ 2 ವಿಭಿನ್ನ ಆದರೆ ಮಹತ್ವಪೂರ್ಣ ದೃಷ್ಟಿಕೋನಗಳು ವ್ಯಕ್ತವಾಗಿವೆ. ಸಂಧ್ಯಾವಂದನೆಯಂತಹ ಆಚರಣೆಯ ನಿಜವಾದ ಸತ್ವವು ಅದರ ಹಿಂದಿನ ಜ್ಞಾನವನ್ನು ಅರಿಯುವುದರಲ್ಲಿದೆ ಎಂಬುದು ಒಂದು ವಾದವಾದರೆ, ಆ ಜ್ಞಾನದ ಹಾದಿಗೆ ಶ್ರದ್ಧಾಪೂರ್ವಕ ಆಚರಣೆಯೇ ಮೊದಲು ಮತ್ತು ಮುಖ್ಯ ಮೆಟ್ಟಿಲು ಎಂಬುದು ಇನ್ನೊಂದು ವಾದ. ಹೌದು, ಜ್ಞಾನ ಮತ್ತು ಶ್ರದ್ಧೆಯ ನಡುವಿನ ಈ ಸೂಕ್ಷ್ಮ ಸಂಬಂಧವು ಪ್ರತಿಯೊಬ್ಬ ಸಾಧಕನೂ ತನ್ನ ಆಧ್ಯಾತ್ಮಿಕ ಪಯಣದಲ್ಲಿ ತನ್ನದೇ ಆದ ಮಾರ್ಗವನ್ನು ಕಂಡುಕೊಳ್ಳಲು ಪ್ರೇರೇಪಿಸುತ್ತದೆ. ಈ ವಿಷಯದ ಬಗ್ಗೆ ಇನ್ನಷ್ಟು ಆಳವಾಗಿ ಅರಿಯಲು ನಾವು ಆಧರಿಸಿದ ಮೂಲ ಸಾಮಗ್ರಿಯಲ್ಲಿ ಸಾಕಷ್ಟು ವಿಚಾರಗಳಿವೆ. ಅಲ್ಲಿಗೆ ನಮ್ಮ ಇಂದಿನ ಚರ್ಚೆ ಮುಕ್ತಾಯವಾಗುತ್ತದೆ.